ಪ್ರೇಕ್ಷಕರು ನಾನು ಯಾವಾಗಲೂ ಹೇಳ್ತೀನಿ, ಪ್ರೇಕ್ಷಕರ ಮೇಲೆ ನಾವು ಬರ್ತಿಲ್ಲ ಅನ್ನೋದು ತಪ್ಪಾಗುತ್ತೆ. ನಾವು ಒಳ್ಳೆಯ ಸಿನಿಮಾ ಕೊಟ್ಟು ಅದು ಕ್ವಾಲಿಟಿ, ಇವತ್ತು ಆ ಕ್ವಾಲಿಟಿ ಕೂಡ ತುಂಬಾ ಮೇಂಟೈನ್ ಮಾಡಬೇಕು. ಅದೊಂದು ಕ್ವಾಲಿಟಿ ಕೊಟ್ಟು ಪ್ರೊಡಕ್ಷನ್ ಹೌಸು, ಡೈರೆಕ್ಟ್ರು, ಹೋಲ್ ಟೀಮಾಗಿ ವರ್ಕ್ ಮಾಡಿದಾಗ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ. ಅದ್ರ ಜೊತೆ ದೇವರ ಆಶೀರ್ವಾದನೂ ಕೂಡ ಇರಬೇಕು ಒಂದು ಸಿನಿಮಾ ಗೆಲ್ಲೋದಕ್ಕೆ, ಹಾಗೆ ಪ್ರೇಕ್ಷಕರನ್ನ ಸೆಳೆಯೋದಕ್ಕೆ ಒಂದು ದೇವರ ಆಶೀರ್ವಾದನೂ ಸರ್. ಅತಿ ಹೆಚ್ಚು ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ನಿಮ್ಮ ಸಿನಿಮಾದ ದ್ವಾಪರ ಸಾಂಗ್, ಆ ಸಾಂಗ್ ಮಾಡಿದ ಟೈಮಲ್ಲಿ ಈ ಥರ ಎಕ್ಸ್ಪೆಕ್ಟೇಷನ್ ಮಾಡಿದ ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಕಾಲರ್ಟಿಗೆ ಹಾಕೊಂಡಿದ್ದಾರೆ, ಪ್ರತಿಯೊಬ್ಬರು ಬಾಯಲ್ಲಿ ಬಂದಿದ್ದಾರೆ. ಇವತ್ತು ಬರೀ ರೀಲೇ 7 ಲಕ್ಷ ಕಂಪ್ಲೀಟ್ ಆಗಿದೆ. ಕನ್ನಡದ ಮೊದಲನೇ ಸಾಂಗ್ ಅದು 7 ಲಕ್ಷ ರೀಲ್ನ ಕಂಪ್ಲೀಟ್ ಮಾಡಿರೋದು. ಅಂದರೆ ಮಾಡಬೇಕಾದ್ರೆ ನಮಗೊಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೆ ಸಿನಿಮಾ ಮಾಡೋಕ್ಕೆ ಆಗಲ್ಲ. ನಾನು ಮಾಡ್ತಿರೋದೇ ಸಿನಿಮಾ ಕೆಲಸ ಆಗಿರೋದ್ರಿಂದ ಎನಿ ಸೀನ್ ಮಾಡಬೇಕಾದ್ರೆ, ಸಾಂಗ್ ಮಾಡಬೇಕಾದ್ರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಬಟ್ ದ್ವಾಪರ ಸಾಂಗು ನಮ್ಮೆಲ್ಲರ ಒಂದು ನಿರೀಕ್ಷೆನ ಮೀರಿ ಹಿಟ್ಟಾದಂತಹ ಸಾಂಗ್. ನಾವೇನು ಅಂದ್ಕೊಂಡು ಅದಕ್ಕಿಂತ 10, 20 ಎಲ್ಲಿ ನೋಡಿದ್ರು ಅದೇ ಸಾಂಗ್ ಕೇಳೋ ಥರ ಆಯಿತು. ಸೊ ನಮ್ಮ ನಿರೀಕ್ಷೆ ಏನಿತ್ತು ಅದಕ್ಕಿಂತ ಹೆಚ್ಚಿಗೆನೇ ಆಯಿತು. ನೆಕ್ಸ್ಟ್ ಸಿನಿಮಾಗಳು ಪ್ರಾಜೆಕ್ಟ್ ಯಾರಾದರೂ ಈ ಸಿನಿಮಾ ಈಗ ಸದ್ಯಕ್ಕೆ ಕೃಷ್ಣಂ ಪ್ರಣಯ ಸಖಿಯ ಗೆಲುವು ಏನಿದೆ, ಈ ಚಿತ್ರದ ಗೆಲುವು ನಮ್ಮ ಕನ್ನಡ ಜನತೆಗೆ, ಕನ್ನಡ ಸಿನಿ ಪ್ರೇಕ್ಷಕರಿಗೆ ಅರ್ಪಿಸ್ತಾ ಇದ್ವಿ. ಮುಂದಿನ ಸಿನಿಮಾಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಮೈಸೂರಲ್ಲಿ ಮಕ್ಕಳ ಜೊತೆ ಕಾಲ ಕಳೆದ ಸರ್, ಏನು ನಾನು ಅದು ಕಾಲ ಕಳೆಯೋಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅವರೇ. ಯಾಕಂದರೆ ನಮ್ಮ ವುಡ್ಲ್ಯಾಂಡ್ಸ್ಗೆ ಅನಿಸುತ್ತೆ ರಿಲೀಸ್ ಡೇ ಪಾಪ ಒಬ್ಬರು ವೀಲ್ ಚೇರಲ್ಲಿ ಬಂದು ಪಿಕ್ಚರ್ ನೋಡ್ಕೊಂಡು ಹೋದ. ಆತ ಯಾರು ಏನು ಅಂತ ಹೆಚ್ಚು ಗೊತ್ತಿಲ್ಲ. ಆತನಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಗಣೇಶ್ ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ನನ್ನ ದೊಡ್ಡ ಪ್ರೀತಿ. JSS ಕಾಲೇಜ್ ಅವರ ಥ್ಯಾಂಕ್ ಯು. ಇದು ನಿಮ್ಮನ್ನು ತಲುಪುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಪ್ರೀತಿಗೆ ಧನ್ಯವಾದ. ಅಭಿಮಾನ ಅನ್ನೋದು ಅಭಿಮಾನ ಅಲ್ವಾ ಸರ್? ನಾನು ಫಸ್ಟ್ ಡೇನೆ ಬಂದು ನೋಡ್ತೀನಿ ಅಂದರೆ ನಿಮ್ಮ ಅಭಿಮಾನನ ಉಳಿಸ್ಕೊಳ್ಳೋ ಶತ ಪ್ರಯತ್ನ ಪ್ರತಿ ಸಲ ನಿಮ್ಮ ಗಣೇಶ್ ಮಾಡೇ ಮಾಡ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿಗೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಅದೊಂದು ಕಾರಣ ಇವರೇ, ನಾನು ಅವ್ರನ್ನೆಲ್ಲ ಭೇಟಿ ಮಾಡೋದು ಅದು ಒಂದು ಮೂಲ ಕಾರಣ. ಬಿಕಾಸ್ ಅದು ಒಂದು ಎಲ್ಲ ಕಡೆ ಬರ್ತಾ ಇತ್ತು. ಅದನ್ನು ನೋಡಿ ನಾನು ಭಾಳ ಭಾವುಕನಾದೆ. ಜೊತೆಲಿ ಖುಷಿನೂ ಆಯಿತು. ಜೊತೆಲಿ ನಿಮಗೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ನಿಮ್ಮನ್ನು ನಂಬಿ ಇಷ್ಟು ಬರ್ತಾ ಇದ್ದಾರೆ, ಅವ್ರನ್ನ ನಾವು ಡಿಸಪಾಯಿಂಟ್ ಮಾಡಬಾರ್ದಲ್ಲ ಅಂತೇಳಿ. ಸೊ ಹಾಗಾಗಿ ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಮಾತಾಡ್ಸಿರ್ತಾರೆ. ಎಲ್ಲರೂ ನಮ್ಮ ಡೈರೆಕ್ಟ್ರು ಕೂಡ ಹೇಳ್ತಿರ್ತಾರೆ, ಸರ್ ನಿಮ್ಮ ಮಕ್ಕಳು ಹೆಣ್ಮಕ್ಳು ಹೆಂಗಸರು ಫ್ಯಾನ್ಸು ಸರ್. ಈಗ ನಾನು ಹೇಳಿದ್ರೆ ಇಲ್ಲೇ ಆಚೆರೆ ಮಾತಾಡಿಸ್ಕೊಂಡು ಎಲ್ಲರನ್ನೂ ವಿಶ್ ಮಾಡೋಣ, ತೊಂದರೆ ಕೊಡೋದು ಬೇಡ ಥಿಯೇಟ್ರ್ ಅವ್ರಿಗೆ, ಗೇಟ್ ಹತ್ರ ಅಂದ. ಇವ್ರು ಹೇಳಿದ್ರು, ಸರ್ ಇಲ್ಲ ಸ್ಕ್ರೀನ್ ಹತ್ರ ಹೋಗೋಣ ಸರ್, ನಿಮ್ಮನ್ನು ಆ ಸ್ಕ್ರೀನಲ್ಲಿ ನೋಡಿದ್ರೆ ಅಲ್ಲೂ ಹೋಗೋಣ ಅಂತ. ನನಗೇನು ಅಂದರೆ ಪ್ರಾಬ್ಲಮ್ ಆಗಬಾರ್ದು ಥಿಯೇಟ್ರು, ಆ್ಯಂಡ್ ಜನರಿಗೆ ಪ್ರಾಬ್ಲಮ್ ಆಗಬಾರ್ದು, ಅಲ್ಲಿ ನೋಡೋದು ಕೂಡ ಅಭಿಮಾನಿಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ತಲೆಯಲ್ಲಿ. ಅಲ್ಲಿ ಹೋದಾಗ ಒಂದು ಪುಟ್ಟು ಮಗುನ ಕೊಟ್ಬಿಟ್ರೆ ನನಗೆ ಭಯ ಆಯಿತು. ಅಕ್ಕಂತ ಬಂದು ಮಗು ಕೊಟ್ಟಾಗ ನಿಮ್ಮ ಈಗ ಈ ರಶಲ್ಲಿ ಹೆಂಗೆ ಕರ್ಕೊಂಡು ಹೋಗ್ತಾರೆ ಮಗುನ ಅಂತ. ಸೊ ಆ ಒಂದು ಜವಾಬ್ದಾರಿ ಇದೆ. ಅವರ ಪ್ರೀತಿಗೆ ನಾನು ಯಾವತ್ತೂ ಆಭಾರಿಯಾಗಿದ್ದೇನೆ. ಈ ಪ್ರೀತಿ ಹೀಗೆ ಇರಲಿ. ನಿಮ್ಮನ್ನು ರಂಜಿಸೋ ಕೆಲಸ, ಹಾಗೆ ನೀವು ತಲೆ ತಗ್ಗಿಸುವಂತಹ ಕೆಲಸ ನಾನು ಖಂಡಿತವಾಗಿ ಯಾವತ್ತೂ ಮಾಡಲ್ಲ. ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಜನರ ಇಲ್ಲಿ ಮೈಸೂರಿಗೆ ಬಂದು ಮುಂದೆ ನಿಂತ್ಕೊಂಡು ಅವ್ರ ರಿಯಾಕ್ಷನ್ ನೋಡೋದೇ ಒಂದು ಖುಷಿ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಎಲ್ಲ ಇದ್ರು. ತುಂಬ ಖುಷಿಯಾಗಿದೆ ಸರ್. ಕನ್ನಡ ಸಿನಿಮಾ ಇದು ಬೆಸ್ಟ್ ಅಂತಲ್ಲ, ಯಾಕಂದರೆ ಸಿನಿಮಾಗಳೇ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಭೀಮಾ ಮತ್ತು ನಿಮ್ಮ ಸಿನಿಮಾ ಒಂದು ಸಿಕ್ಕಾಕೊಂಡಿದ್ದಾರೆ. ಈ ಸಕ್ಸಸ್ ಇದೆಲ್ಲ